ಗಣಿಗಾರಿಕೆ ತಡೆಯಲು ಕುತಂತ್ರ, ಭೋವಿ ಸಮಾಜದ ವಿರುದ್ಧ ನಡೆಯುತ್ತಿರುವ ಕಿರುಕುಳಕ್ಕೆ ಕಡಿವಾಣ ಹಾಕಿ ದೌರ್ಜನ್ಯ ತಡೆ ಕಾಯ್ದೆಯಡಿ ಪ್ರಕರಣ ದಾಖಲಿಸಲಾಗುವುದು. ಎಚ್. ಮಂಜಪ್ಪ. ಹಾಸನದಲ್ಲಿ ಸಮಾಜದ ಆರ್ಥಿಕ ಸ್ವಾವಲಂಬನೆ ಮತ್ತು ಕಾರ್ಮಿಕರ ಬದುಕಿಗೆ ಆಧಾರವಾಗಿರುವ ಕಲ್ಲು ಗಣಿಗಾರಿಕೆ ಚಟುವಟಿಕೆಗಳನ್ನು ಉದ್ದೇಶಪೂರ್ವಕವಾಗಿ ಸ್ಥಗಿತಗೊಳಿಸಲು ಕೆಲವರು ನಿರಂತರ ಕುತಂತ್ರ ನಡೆಸುತ್ತಿದ್ದು, ಸುಳ್ಳು ಆರೋಪಗಳು, ಅವಹೇಳನ, ಅಕ್ರಮ ಪ್ರವೇಶ, ಕೆಲಸಕ್ಕೆ ಅಡೆತಡೆ ಹಾಗೂ ಸಾಗಾಟ ವಾಹನಗಳನ್ನು ತಡೆಯುವಂತಹ ಕೃತ್ಯಗಳ ಮೂಲಕ ಭೋವಿ ಸಮಾಜದ ಜನರಿಗೆ ಕಿರುಕುಳ ನೀಡಲಾಗುತ್ತಿದ್ದು, ಇವರ ಮೇಲೆ ದೌರ್ಜನ್ಯ ತಡೆ ಕಾಯ್ದೆಯಡಿ ಪ್ರಕರಣ ದಾಖಲಿಸಲಾಗುವುದು ಎಂದು ಅಖಿಲ ಕರ್ನಾಟಕ ಭೋವಿ ಮಹಾಸಭಾದ ರಾಜ್ಯಾಧ್ಯಕ್ಷ ಎಚ್. ಮಂಜಪ್ಪ ಎಚ್ಚರಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಂಗಳವಾರ ಮಾತನಾಡಿದ ಅವರು, ಆಲೂರು ತಾಲೂಕಿನ ಕೆ. ಹೊಸಕೋಟೆ ಹೋಬಳಿಯ ಮಗ್ಗೆ ಗ್ರಾಮದ ಸರ್ವೆ ನಂಬರ್ 151ರಲ್ಲಿ ಇರುವ 3 ಎಕರೆ ಸರ್ಕಾರಿ ಗೋಮಾಳ ಜಾಗದಲ್ಲಿ ಭೋವಿ ಸಂಘಕ್ಕೆ ಕಾನೂನುಬದ್ಧವಾಗಿ ಕಲ್ಲು ಗಣಿಗುತ್ತಿಗೆ ಮಂಜೂರಾಗಿದೆ. ಆದರೆ ಹೊಸಮಠ ಗ್ರಾಮದ ಕೆಲವರು ಆರಂಭದಿಂದಲೂ ಗಣಿಗಾರಿಕೆ ಚಟುವಟಿಕೆಗಳಿಗೆ ಅಡ್ಡಿಪಡಿಸುವ ಉದ್ದೇಶದಿಂದ ಸುಳ್ಳು ಆರೋಪಗಳನ್ನು ಮಾಡುತ್ತಾ ಬಂದಿದ್ದಾರೆ ಎಂದು ದೂರಿದರು. ಗಣಿಗಾರಿಕೆಯಲ್ಲಿ ಸ್ಫೋಟಕ ಬಳಕೆಯಿಂದ ಬೆಳೆ ಹಾನಿಯಾಗುತ್ತಿದೆ, ಭಾರೀ ವಾಹನಗಳ ಓಡಾಟದಿಂದ ರೈತರಿಗೆ ತೊಂದರೆಯಾಗುತ್ತಿದೆ, ಕಾಡು ಪ್ರಾಣಿಗಳ ವಾಸಸ್ಥಾನಕ್ಕೆ ಹಾನಿಯಾಗುತ್ತಿದೆ ಹಾಗೂ ಮೂಲಭೂತ ಸೌಕರ್ಯಗಳು ಹಾಳಾಗುತ್ತಿವೆ ಎಂಬ ಆರೋಪಗಳನ್ನು ಮುಂದಿಟ್ಟುಕೊಂಡು ಪ್ರತಿಭಟನೆಗಳನ್ನು ನಡೆಸಿ ಜಿಲ್ಲಾಡಳಿತದ ಮೇಲೆ ಒತ್ತಡ ಹೇರಲಾಗಿದೆ. ಇದರ ಪರಿಣಾಮವಾಗಿ ಸುಮಾರು 1.5 ವರ್ಷಗಳ ಕಾಲ ಗಣಿಗಾರಿಕೆ ಚಟುವಟಿಕೆಗಳು ಸ್ಥಗಿತಗೊಂಡು ನೂರಾರು ಕಾರ್ಮಿಕರ ಜೀವನ ಸಂಕಷ್ಟಕ್ಕೆ ಸಿಲುಕಿತು ಎಂದರು. ಈ ಅನ್ಯಾಯದ ವಿರುದ್ಧ ಭೋವಿ ಸಮಾಜದ ಸದಸ್ಯರು ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ನಿರಂತರ 15 ದಿನಗಳ ಕಾಲ ಅಹೋರಾತ್ರಿ ಧರಣಿ ಹಾಗೂ ಸತ್ಯಾಗ್ರಹ ನಡೆಸಿ ನ್ಯಾಯಕ್ಕಾಗಿ ಹೋರಾಟ ನಡೆಸಿದರು. ನಂತರ ಜಿಲ್ಲಾಧಿಕಾರಿಗಳು ಉನ್ನತ ಮಟ್ಟದ ಜಂಟಿ ಸ್ಥಳ ತನಿಖಾ ಸಮಿತಿಯನ್ನು ರಚಿಸಿ ವಾಸ್ತವಾಂಶ ಪರಿಶೀಲನೆ ನಡೆಸಿದರು. ಸಮಿತಿಯ ವರದಿಯಲ್ಲಿ ಆರೋಪಗಳಿಗೆ ಯಾವುದೇ ಬಲವಿಲ್ಲ ಎಂಬುದು ಸ್ಪಷ್ಟವಾದ ಹಿನ್ನೆಲೆಯಲ್ಲಿ ಗಣಿಗಾರಿಕೆ ಸ್ಥಗಿತಗೊಳಿಸಿದ್ದ ಆದೇಶವನ್ನು ರದ್ದುಪಡಿಸಿ ಪುನರಾರಂಭಕ್ಕೆ ಅನುಮತಿ ನೀಡಲಾಯಿತು ಎಂದು ವಿವರಿಸಿದರು. ಆದರೆ ಇದಾದ ನಂತರವೂ ಕೆಲವರ ವಿರೋಧ ಚಟುವಟಿಕೆಗಳು ನಿಂತಿಲ್ಲ. ಕೋರೆಯಲ್ಲಿ ಯಾರೂ ಇಲ್ಲದ ಸಮಯದಲ್ಲಿ ನಿರುಪಯುಕ್ತ ಸ್ಫೋಟಕ ಸಾಮಗ್ರಿಗಳನ್ನು ತಂದು ಬಂಡೆಗಳ ಮೇಲೆ ಎಸೆದು ಬಳಿಕ ಅದನ್ನೇ ಆಧಾರವನ್ನಾಗಿ ಮಾಡಿಕೊಂಡು ಗಣಿಗಾರಿಕೆಯಲ್ಲಿ ಅಕ್ರಮವಾಗಿ ಸ್ಫೋಟಕ ಬಳಸಲಾಗುತ್ತಿದೆ ಎಂದು ಸುಳ್ಳು ದೂರುಗಳನ್ನು ನೀಡುತ್ತಿದ್ದಾರೆ. ಅಲ್ಲದೆ ಪ್ರತಿದಿನ ಗಣಿಗಾರಿಕೆ ಪ್ರದೇಶಕ್ಕೆ ಅಕ್ರಮವಾಗಿ ಪ್ರವೇಶಿಸಿ ಕಾರ್ಮಿಕರನ್ನು ಬೆದರಿಸುವುದು, ವಾಹನಗಳ ಸಂಚಾರಕ್ಕೆ ಅಡ್ಡಿಪಡಿಸುವುದು, ಕೆಲಸ ಸ್ಥಗಿತಗೊಳಿಸಲು ಒತ್ತಡ ಹೇರುವುದು ಸೇರಿದಂತೆ ವಿವಿಧ ರೀತಿಯ ಕಿರುಕುಳ ನೀಡಲಾಗುತ್ತಿದೆ ಎಂದು ಆರೋಪಿಸಿದರು. ಭೋವಿ ಸಮುದಾಯದ ಜನರು ಸಾಂಪ್ರದಾಯಿಕವಾಗಿ ಕಲ್ಲು ಕಟಾವು ಮತ್ತು ಸಂಬಂಧಿತ ವೃತ್ತಿಗಳನ್ನು ಅವಲಂಬಿಸಿ ಬದುಕು ಕಟ್ಟಿಕೊಂಡಿದ್ದು, ಇಂತಹ ಕೃತ್ಯಗಳಿಂದ ಅವರ ಜೀವನೋಪಾಯವೇ ಸಂಕಷ್ಟಕ್ಕೆ ಸಿಲುಕುತ್ತಿದೆ. ಸಮಾಜದ ಜನರ ಅಭಿವೃದ್ಧಿ ಮತ್ತು ಆರ್ಥಿಕ ಪ್ರಗತಿಯನ್ನು ಸಹಿಸದ ಕೆಲವರು ಉದ್ದೇಶಪೂರ್ವಕವಾಗಿ ಈ ರೀತಿಯ ಅಡ್ಡಿಪಡಿಸುವ ಕೆಲಸ ಮಾಡುತ್ತಿದ್ದಾರೆ ಎಂದು ಅವರು ಅಸಮಾಧಾನ ವ್ಯಕ್ತಪಡಿಸಿದರು. ಈ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ದೂರು ಸಲ್ಲಿಸಲಾಗಿದ್ದು, ಭೋವಿ ಸಮಾಜದ ಜನರ ಮೇಲೆ ನಡೆಯುತ್ತಿರುವ ಕಿರುಕುಳ ಮತ್ತು ಅವಮಾನಕಾರಿ ವರ್ತನೆಗಳನ್ನು ಗಂಭೀರವಾಗಿ ಪರಿಗಣಿಸಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಮೇಲಿನ ದೌರ್ಜನ್ಯ ತಡೆ ಕಾಯ್ದೆಯಡಿ ಪ್ರಕರಣ ದಾಖಲಿಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಭೋವಿ ಸಮಾಜದ ಜಿಲ್ಲಾ ಅಧ್ಯಕ್ಷ ಸಂದೀಪ್, ಭೋವಿ ಕಲ್ಲು ಕುಟಿಕರ ಸಂಘದ ಅಧ್ಯಕ್ಷ ಮಂಜೇಶ್, ಕಾರ್ಮಿಕ ಮುಖಂಡರಾದ ಮಹದೇವ್, ನಾಗರಾಜು, ಚಿನ್ನಸ್ವಾಮಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ನಮಸ್ಕಾರ. ಆಲೂರು ತಾಲೂಕು ಮಗ್ಗೆ ಗ್ರಾಮದ ಸರ್ವೆ ನಂಬರ್ 151ರಲ್ಲಿ ಭೋವಿ ಸಂಘ, ಪರಿಶಿಷ್ಟ ಜಾತಿ ಸೇರಿದ ಭೋವಿ ಸಂಘ ಕಟ್ಟಡ ಕಲ್ಲು ಗಣಿಗಾರಿಕೆ ಪರವಾನಗಿ ಪಡೆದು ಕೆಲಸ ಮಾಡ್ಕೊಂತ ಬರ್ತಾ ಇದೆ. ಈ ಹಿಂದೆ ಹೊಸಮಠ ಗ್ರಾಮದ ಕೆಲವು ಸ್ಥಳೀಯರು ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ 1.5 ವರ್ಷ ಗಣಿಗಾರಿಕೆಯನ್ನು ಸ್ಥಗಿತ ಮಾಡಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ನಾವು ಸಹ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಮಾಡಿಕೊಂಡಾಗ 15 ದಿನ ಅವರತ್ತೆ ಸತ್ಯಾಗ್ರಹ ಮಾಡಿ ಮನವಿ ಮಾಡಿಕೊಂಡಾಗ ಅವರು ಉನ್ನತ ಮಟ್ಟದ ಜಂಟಿ ತನಿಖಾ ಸಮಿತಿಯನ್ನು ರಚನೆ ಮಾಡ್ತಾರೆ. ಆ ಜಂಟಿ ತನಿಖಾ ಸಮಿತಿಯಲ್ಲಿ ಲೋಕೋಪಯೋಗಿ ಇಲಾಖೆ, ಅರಣ್ಯ ಇಲಾಖೆ, ಕಂದಾಯ ಇಲಾಖೆ, ಅದೇ ಸಮಾಜ ಕಲ್ಯಾಣ ಇಲಾಖೆ, ಆರೋಗ್ಯ ಇಲಾಖೆ ಎಲ್ಲ ಅಧಿಕಾರಿಗಳು, ಉನ್ನತ ಮಟ್ಟದ ಅಧಿಕಾರಿಗಳು ಇರ್ತಾರೆ. ಆ ಒಂದು ಸಮಿತಿ ಹೋಗಿ ಅಲ್ಲಿ ಸ್ಥಳ ಪರಿಶೀಲನೆ ಮಾಡಿ, ಆಮೇಲೆ ಇವ್ರು ಏನು ಆರೋಪ ಮಾಡಿದಲ್ಲ, ಬ್ಲಾಸ್ಟ್ ಮಾಡ್ತಾ ಇದ್ದಾರೆ, ಆನೆಗಳು ಬರ್ತದೆ ಅಂತ ಎಲ್ಲದನ್ನು ಅವರು ಸ್ಥಳ ತನಿಖೆ ಮಾಡಿ ಅದನ್ನು ಎಕ್ಸ್ಪರ್ಟ್ಗಳನ್ನ ಕರ್ಕೊಂಡೋಗಿ ಅಲ್ಲಿ ನೋಡಿದಾಗ ಅದರಲ್ಲಿ ಏನೂ ಉರುಳಿಲ್ಲ, ಆರೋಪಗಳಲ್ಲಿ ಉರುಳಿಲ್ಲ ಅನ್ನೋ ಒಂದು ಸಮಿತಿನ ಜಿಲ್ಲಾಧಿಕಾರಿಗಳು ಮಂಡನೆ ಮಾಡಿದಾಗ ಅವರು ಆ ಆದೇಶದ ಮೇಲೆ ಗಣಿಗಾರಿಕೆಯನ್ನು ಮತ್ತೆ ಪುನರಾರಂಭ ಮಾಡಲು ಅವಕಾಶ ಮಾಡಿಕೊಟ್ಟಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ಮತ್ತೆ ಗಣಿಗಾರಿಕೆ ಆರಂಭ ಮಾಡೋಕ್ಕೆ ಹೋದ ಮೇಲೆ ಮತ್ತೆ ಬರೋದು, ಅದೇ ಜನಗಳು ಗಾಡಿಗಳನ್ನ ಅಡ್ಡ ಹಾಕೋದು,
ಸಾಗಾಣಿಕೆ ವಾಹನಗಳನ್ನ ಅಡ್ಡ ಹಾಕೋದು, ಮತ್ತೆ ಅವಮಾನ ಮಾಡೋದು, ಅಪಮಾನ ಮಾಡೋದು, ದೌರ್ಜನ್ಯ ಮಾಡೋದು, ಅಕ್ರಮವಾಗಿ ಗಣಿಗಾರಿಕೆ ಪ್ರದೇಶದ ಒಳಗಡೆ ಪ್ರವೇಶ ಮಾಡೋದು, ಆಮೇಲೆ ಬೇರೆ ಕಡೆಯಿಂದ ಎಲ್ಲಿ ಕ್ರಷರ್ಗಳಲ್ಲಿ ಯೂಸ್ ಮಾಡಿರೋ ಅಂತ ಬ್ಲಾಸ್ಟಿಂಗ್ ಮೆಟೀರಿಯಲ್ಸ್ಗಳು ತಗೊಬಂದು ಬಿಸಾಕೋದು, ಇವ್ರ ಕೆಲಸದಿಂದ ವಾಪಸ್ ಮನೆಗೆ ಬಂದ ಮೇಲೆ ಬಿಸಾಕೋದು, ಸಂಬಂಧಪಟ್ಟ ಇಲಾಖೆಗಳಿಗೆ ಗಣಿ ಇಲಾಖೆಗೆ ಫೋನ್ ಮಾಡೋದು, ಬನ್ನಿ ಬ್ಲಾಸ್ಟಿಂಗ್ ಮಾಡಿದ್ದಾರೆ ಅಂತ ಹೇಳಿ ಸುಳ್ಳಾರೋಪ ಮಾಡೋದು, ಇದೇ ರೀತಿ ಮಾಡ್ಕೊಂತ ಬರ್ತಾ ಇದ್ದಾರೆ. ಈ ಸಂಬಂಧ 5ನೇ ತಾರೀಕು ಆಲೂರು ಪೊಲೀಸ್ ಸ್ಟೇಷನ್ ಒಂದು ಕಂಪ್ಲೇಂಟ್ ಮಾಡಿರ್ತೀವಿ. ಆ ಕಂಪ್ಲೇಂಟು ರಿಜಿಸ್ಟರ್ ಆಗಿರುತ್ತೆ. ಆದ್ರೂ ಸರಿಯಾಗಿ ಪೊಲೀಸ್ನವರು ಸಹ ಕ್ರಮ ಕೈಗೊಂಡಿಲ್ಲ. ಅದನ್ನ ಸರಿಯಾಗಿ ಕ್ರಮ ಕೈಗೊಂಡಿದ್ರೆ ಈ ರೀತಿ ಆಗ್ತಾ ಇರಲಿಲ್ಲ. ಇವ್ರು ಅವಮಾನ ಮಾಡ್ತಿರೋದು, ಅಪಮಾನ ಮಾಡ್ತಿರೋದು ದಿನ ಇದೇ ರೀತಿ ಆಗ್ತಾ ಇದೆ. ಅಕ್ರಮವಾಗಿ ಗಣಿಗೆ ಒಳಗಡೆ ಪ್ರವೇಶ ಮಾಡ್ತಾರೆ. ಅಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಅನಾಹುತ ಆದರೆ ಯಾರು ಜವಾಬ್ದಾರು? ಅವ್ರಿಗೆ ಏನಾದರೂ ಪ್ರಾಣಕ್ಕೆ ಅಪಾಯವಾದವು ಅಥವಾ ನಮ್ಗೆ ಏನಾದ್ರು ಪ್ರಾಣಕ್ಕೆ ಏನಾದರೂ ಆಯ್ತು, ಬರೇ ಕಾಲಲ್ಲಿ ಬರ್ತಾರೆ, ಕಲ್ಗಳು ಪಾಚಿ ಕಟ್ಟಿರ್ತವೆ, ಜಾರು ಬಿದ್ರು, ಪ್ರಾಣಕ್ಕೆ ಏನಾಯ್ತು, ಅದಕ್ಕೆ ಯಾರು ಹೊಣೆ? ಮುಂದಿನ ದಿನಗಳಲ್ಲಿ ಅವ್ರು ನಮ್ಮನ್ನೇ ಹೊಣೆ ಮಾಡ್ತಾರೆ. ಸೊ ಹಂಗಾಗಿ ನಾವು ಏನು ಮಾಡ್ತಾ ಇದ್ದೀವಿ, ಈ ಪತ್ರಿಕಾ ಮಾಧ್ಯಮದ ಮುಖಾಂತರ ಈ ಒಂದು ನಾವು ಜಿಲ್ಲಾಧಿಕಾರಿಗಳಿಗೆ, ಪೊಲೀಸ್ ರಕ್ಷಣಾಧಿಕಾರಿಗಳಿಗೆ ನಾವು ಮನವಿ ಮಾಡ್ತಾ ಇದ್ದೀವಿ. ಇವತ್ತು ಕಂಪ್ಲೇಂಟ್ ಮಾಡ್ತಾ ಇದ್ದೀವಿ. ಇವ್ರ ಮೇಲೆ ಪರಿಶಿಷ್ಟ ಜಾತಿ ದೌರ್ಜನ್ಯದ ಅಡಿಯಲ್ಲಿ ಪ್ರಕರಣ ದಾಖಲಿಸಬೇಕು, ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು.